ಹೊರಗಡೆ ಅದು ಪ್ರತ್ಯೇಕರ ಸಭೆ ಅಂದ್ರೆ ಏನು ಅತೃಪ್ತಿದ್ದಾರೆ ಅವರ ಸಭೆ ಅನ್ನೋದೊಂದು ಟಾಕ್ ಸರ್. ಈ ರೀತಿ ಬಿಂಬಿತವಾಗುವಂಥದ್ದು ಸಹಜ. ಆದರೆ ಅಲ್ಲಿ ಏನು ನಡೀತು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ಮೂಡ ಹಗರಣ ದೊಡ್ಡದು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರನ್ನು ಒಬ್ಬರನ್ನಷ್ಟೇ ಗುರಿಯಾಗಿಟ್ಕೊಂಡು ನಾವು ಇದನ್ನ ವಿಚಾರವನ್ನು ಮಾಡಬಹುದೇ ಹೊರತು ಅದು ಇದಕ್ಕಿಂತ ದೊಡ್ಡ ಹಗರಣ. ಅದು SC ST ಜನಾಂಗಕ್ಕೆ ಎಷ್ಟು ಅನ್ಯಾಯ ಆಗಿದೆ. ಗ್ಯಾರಂಟಿ ಸ್ಕೀಮ್ಗಳಿಂದ ಅವ್ರಿಗೆ ಸೇರ್ಬೇಕಾದಂತಹ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡಿದರೆ ಅನ್ನೋದು ಇದು ದೊಡ್ಡ ಬಿಗರ್ ಪ್ರಾಬ್ಲಮ್ ಅಲ್ವಾ, ಅಥವಾ ಅದಕ್ಕಿಂತ ದೊಡ್ಡ ಹಗರಣ ಅಲ್ವಾ ಇದು. ಹಾಗೆ ಸಿದ್ದರಾಮಯ್ಯನವರೇ ಸದನದಲ್ಲೇ ಒಪ್ಕೊಂಡಿದ್ದಾರೆ ಇದು ಹಣ ಪೋಲಾಗಿದೆ ಅಂತ ಹೇಳಿ. ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ. ಒಬ್ಬ ಮಂತ್ರಿನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ, ಒಬ್ಬ ಶಾಸಕರಿದ್ದಾರೆ ಅದರೊಳಗಡೆ. ಆಮೇಲೆ ಅಲ್ಲಿದ್ದು ಅಧಿಕಾರಿಗಳದ್ದು ಅಕೌಂಟೆಂಟೇ ಸೂಸೈಡ್ ನೋಟನ್ನು ಬರೆದ್ಬಿಟ್ಟು ಸತ್ತೋಗಿದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. SIT ರಚನೆ ಆಗಿದೆ, ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಒಂದು ಕೇಸನ್ನ ದಾಖಲಿಸಿಕೊಂಡು ತನಿಖೆನ ಆರಂಭಿಸಬೇಕಾದ್ರೆ ಅವರು ಸೂಸೈಡ್ ನೋಟಲ್ಲಿ ಬರೆದಿರುವಂತಹ ಹೆಸರುಗಳ ಬಗ್ಗೆ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಎಂದಿಲ್ಲ. ಈ ಹಗರಣವನ್ನು ನಾವು ಸರಿಯಾಗಿ ತೆಗೆದುಕೊಂಡು ಹೋಗಿ ಅದನ್ನು ಕಾನೂನು ಮುಖಾಂತರವಾಗಿ ಹೋರಾಟವನ್ನು ಮಾಡ್ತು ಅಂದ್ರೆ ಖಂಡಿತ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡುತ್ತೆ. ಯಾಕೆಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಅವರೇ ತಲೆದಂಡವನ್ನು ತೆರಬೇಕಾಗುತ್ತೆ. ಇದು ಬಹಳ ದೊಡ್ಡ ಪ್ರಕರಣ ಅಂತ ಹೇಳಿ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ನಾಯಕರು ವಿಫಲರಾಗಿದ್ದಾರೆ. ನೋಡಿ, ಇದು ಪೂರ್ವಭಾವಿಯಾಗಿ ಒಂದಷ್ಟು ವಿಚಾರಗಳು ನಡೆದಿದೆ. ಇವತ್ತು SC ST ಜನಾಂಗದವರು ಅತಿ ಹೆಚ್ಚು ಇರುವಂತಹ, ಅದರಲ್ಲೂ ವಿಶೇಷವಾಗಿ ST ಜನಾಂಗದವರು ಇರೋ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿದ್ದಾರೆ. ಅಲ್ಲಿರುವಂತಹ ಜಾರಕಿಹೊಳಿ ಅವ್ರ ಸಹೋದರರು ಇರ್ಬೋದು, ಅಥವಾ ಅಲ್ಲಿ ಆ ಭಾಗದಲ್ಲಿರುವಂತಹ ನಮ್ಮ ಟಾಲೆಸ್ಟ್ ಲೀಡರ್ ಆಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು. ಇವರೆಲ್ಲ ನಮ್ಮನ್ನು ಕರೆದುಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕೊಡಿ, ಅದನ್ನು ಯಾವ ರೀತಿ ಪಾದಯಾತ್ರೆಯನ್ನು ನಾವು ಕಂಡಕ್ಟ್ ಮಾಡಬಹುದು, ಏನೇನು ಅದರೊಳಗಡೆ ಸೇರಿ ನೀನು ಪತ್ರಕರ್ತನಾಗಿದ್ದೆ, ಇದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಮಾಹಿತಿನ ಕೊಡು ಅಂತ ಕೇಳಿದ್ರು. ಹೋಗಿದ್ದೀವಿ ಅಷ್ಟರೊಳಗಡೆ. ಇದರೊಳಗಡೆ ಅದನ್ನ ನಾವು ಸೆಪ್ಟೆಂಬರ್ 17ಗೆನೋ ಅವರು ಪ್ರಾರಂಭ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆಯೋಣ. ಇದು ಬಿಜೆಪಿಯ ಒಂದು ಕಾರ್ಯಕ್ರಮ ಆಗಿರ್ತದೆ. ಇಲ್ಲಿ ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರಲ್ಲ. ಇದು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡೇ ಈ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಬಿಜೆಪಿಯ ಬ್ಯಾನರ್ ಬಂಟಿಂಗ್ ಕಟ್ಟುವ ಕಾರ್ಯಕರ್ತನಿಂದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದು. ನಾನು ಅನ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ. ಯಾಕಂದ್ರೆ ಇದರಲ್ಲಿ ಯಾರದೇ ಮೇಲಾಟ, ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು. ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನ ನಾವು ಹಣಿಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಅವಕಾಶ. ಅದಕ್ಕೋಸ್ಕರ ಈ ಪಾದಯಾತ್ರೆ ಆಯೋಜನೆ ಆಗ್ತಾ ಇದೆ.